ಅಂತೂ ಇಂತೂ ಯಾರ ಮಾತು ಕೇಳದೆ ಯಾವುದಕ್ಕೂ ಡೈವರ್ಟ್ ಆಗದೆ ಮನೇಲಿರೋ ಊಟ ತಿನ್ಕೊಂಡು ಮನೇಲಿ ಎಕ್ಸರ್ಸೈಸ್ ಮಾಡಿ 19 kgs ವೇಟ್ ಲಾಸ್ ಮಾಡಿ ಎವ್ರಿವನ್ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ಇನಿಷಿಯಲಿ ನಾನು ವೇಟ್ ಲಾಸ್ ಜರ್ನಿ ಮಾಡಿದಾಗ ದೊಡ್ಡದಾಗ ಅನೌನ್ಸ್ ಮಾಡ್ಬಿಟ್ಟೆ ನಾನು 89.5 kgs ಇದ್ದೀನಿ, ಸಣ್ಣ ಆಗ್ತೀನಿ ಹಾಗೆ ಹೀಗೆ ಅಂತ. ಡೇ 1 ಅಲ್ಲಿ ನಮ್ಗಿರೋ ಕಾನ್ಫಿಡೆನ್ಸ್ ನ ಹಾಳು ಮಾಡಕ್ಕೆ ಅಂತಾನೆ ಬ್ರೇಕ್ ಮಾಡಕ್ಕೆ ಅಂತಾನೆ ನಮ್ಮ ಸುತ್ತಮುತ್ತ ಬೇಜಾನ್ ಜನ ಇರ್ತಾರೆ. ನನ್ನ ಫಸ್ಟ್ ಕ್ಲೋಸ್ ಸರ್ಕಲ್ ಕಾಲ್ ಮಾಡಿ ನನಗೆ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ನಾವು ನೋಡಿದೀವಿ ನೀನು ಎಷ್ಟು ಸಣ್ಣ ಆಗ್ತೀಯ ಅಂತ, ನಿನ್ ಕೈಲಿ ಆಗಲ್ಲ ಬಿಡು, ಇವ ನಮ್ಮ ಫ್ಯಾಮಿಲಿಲೇ ಯಾರು ಸಣ್ಣ ಇಲ್ಲ, ನಿನ್ ಕೈಲಿ ಇವೆಲ್ಲ ಆಗಲ್ಲ ಬಿಡು, ಸುಮ್ನೆ ಯಾಕೆ ಇವೆಲ್ಲ ಬೇಕು, ಹಂಗೆ ಹಿಂಗೆ. ಆ ಕಾನ್ಫಿಡೆನ್ಸ್ ನ ಎಷ್ಟಾಗತ್ತೆ ಅಷ್ಟು ಹೋಗ್ಸಕ್ ಟ್ರೈ ಮಾಡ್ತಾರೆ. ಅವ್ರ ಹತ್ರ ನಾವು ಡೈರೆಕ್ಟ್ ಆಗಿ ಹೇಳ್ಕೊಂಡಿಲ್ಲ ಅಂದ್ರೂ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು ಒಳಗಡೆ ನಮಗೆ ಭಯ ಸ್ಟಾರ್ಟ್ ಆಗಿರುತ್ತೆ. ಅಯ್ಯೋ ಏನಪ್ಪ ಹೀಗೆ ಹೇಳ್ತಾ ಇದಾರೆ, ನನ್ನ ಕೈಲಿ ಆಗತ್ತಾ ಆಗಲ್ಲ, ಏನೇನೋ ಯೋಚನೆಗಳು ಬರ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ರಾತ್ರಿ ಮಲಗಬೇಕಾದ್ರೆ ಬೆಳಿಗ್ಗೆ ಎದ್ದಾಗ ನಮ್ ವೇಟ್ ಮತ್ತೆ ಚೆಕ್ ಮೋಸ್ಟ್ಲಿ ನನ್ನ ಕೈಲಿ ಆಗಲ್ವೇನೋ, ಅವ್ರು ಹೇಳಿದೆ ಕರೆಕ್ಟ್ ಅನ್ಸುತ್ತೆ, ನಾನು ಸುಮ್ಮನೆ ಓವರ್ ಆಗ್ತಾ ಇದೆ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಒಂದ್ಸತಿ ಇವನ್ನೆಲ್ಲ ಕ್ರಾಸ್ ಮಾಡಿ ಡೈಲಿ ಯಾರಿಗೂ ಕಿವಿ ಕೊಡದೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಂತರ 19 kgs ವೇಟ್ ಲಾಸ್ನ ಮನೆ ಊಟ ತಿನ್ಕೊಂಡು ಮನೇಲಿ ವರ್ಕೌಟ್ ಮಾಡ್ಕೊಂಡೇ ಮಾಡ್ಕೋಬಹುದು.